ಪೂಜಾ ಗಾಂಧಿ ಜೊತೆ ಲಿಪ್ ಲಾಕ್ 6 ಟೇಕ್ಸ್ ತಗೊಂಡ್ರು ನನಗೇನು ಅನ್ನಿಸ್ಲಿಲ್ಲ ಅಂತ ಹೇಳಿದ ತನಿಷಾ ಕುಪ್ಪಂಡ. ಹೌದು, ದಂಡುಪಾಲ್ಯ ಸಿನಿಮಾದಲ್ಲಿ ಪೂಜಾ ಗಾಂಧಿಗೆ ಕಿಸ್ ಮಾಡಿದ ಅನುಭವ ಬಿಚ್ಚಿಟ್ಟ ತನಿಷಾ ಕುಪ್ಪಂಡ ನನಗೇನು ಅನಿಸಿಯೇ ಇಲ್ಲ ಅಂದುಬಿಟ್ರು. ಬಿಗ್ ಬಾಸ್ ಸೀಸನ್ 10 ಮೂಲಕ ಭಾರೀ ಸದ್ದು ಮಾಡಿದ ಕಂಟೆಸ್ಟೆಂಟ್ ಬೆಂಕಿ ಅಂತಾನೆ ಅಭಿಮಾನಿಗಳಿಂದ ಕರೆಸಿಕೊಂಡ ತನಿಷಾ ಕುಪ್ಪಂಡ ಬಿಗ್ ಬಾಸ್ನಿಂದ ಹೊರಬಂದ ಮೇಲೂ ತಮ್ಮ ಕೆಲಸ, ಇಂಟರ್ವ್ಯೂ, ವರ್ತೂರ್ ಸಂತೋಷ್ ಜೊತೆಗಿನ ಸ್ನೇಹದಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಈಗಾಗಲೇ ಅಪೋಸ್ ಕಿಚನ್ ಎನ್ನುವ ರೆಸ್ಟೋರೆಂಟ್ ಹೊಂದಿರುವ ತನಿಷಾ ಬಿಗ್ ಬಾಸ್ನಿಂದ ಮರಳಿ ಬಂದ ಮೇಲೆ ತಮ್ಮದೇ ಜ್ಯುವೆಲ್ಲರಿ ಓಪನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗ ಸಿನಿಮಾ ನಿರ್ಮಾಣ ಮಾಡೋದಕ್ಕೂ ಕುಪ್ಪಂಡ ಪ್ರೊಡಕ್ಷನ್ ಹೌಸ್ ಕೂಡ ಆರಂಭಿಸಿ ಮತ್ತೊಂದು ಸಾಹಸಕ್ಕೂ ಕೈ ಹಾಕಿದ್ದಾರೆ. ಇತ್ತೀಚೆಗೆ ರೇಡಿಯೋ ಸಿಟಿ ನಡೆಸಿದ ಸಂದರ್ಶನದ ತುಣುಕೊಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಇನ್ನು ಈ ಸಂದರ್ಶನದಲ್ಲಿ ತನಿಷಾ ದಂಡುಪಾಳ್ಯ 2 ಸಿನಿಮಾದಲ್ಲಿ ನಟಿ ಪೂಜಾ ಗಾಂಧಿಯವರಿಗೆ ಲಿಪ್ ಲಾಕ್ ಮಾಡಿರೋ ಬಗ್ಗೆ ಮಾತನಾಡಿದ್ದಾರೆ. ಪೂಜಾ ಗಾಂಧಿ ಅವರನ್ನ ಕಿಸ್ ಮಾಡಿದ ಏಕೈಕ ನಟಿ ನೀವೇ ಎಂದು ಕೇಳಿದ್ದಕ್ಕೆ ನಕ್ಕ ತನಿಷಾ, ಅದು ಪ್ರಾಪರ್ ಕಿಸ್ ಥರ ಇರಲಿಲ್ಲ, ಬಲವಂತದ ಕಿಸ್ಸಿಂಗ್ ಸೀನ್ ಆದಾಗಿತ್ತು. ಹಾಗಾಗಿ ನಾನು ಪೂಜಾ ಗಾಂಧಿಯವರಿಗೆ ಗಂಡಸರ ರೀತಿ ಕಿಸ್ ಮಾಡಿದ ಹಾಗಿತ್ತು. ಅದಕ್ಕೆ ಪೂಜಾ ಅಮ್ಮ ನೀನು ತುಂಬ ರಫ್ ಆಗಿ ಇದೆಯಾ ಅಂದಿದ್ರು ಎಂದು ಶೂಟಿಂಗ್ ದಿನಗಳನ್ನು ಮೆಲುಕು ಹಾಕಿದ್ದಾರೆ. ಬಹಳ ಕಾಂಟ್ರವರ್ಸಿ ಸೃಷ್ಟಿಸಿದ ಇದೇ ಲಿಪ್ ಲಾಕ್ ಸೀನ್ ಮಾಡೋದಕ್ಕೆ 6 ಟೇಕ್ ತಗೊಂಡಿರೋ ಬಗ್ಗೆ ಮಾತನಾಡಿದ ತನಿಷಾ, ಒಂದ್ಸಲ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು, ಇನ್ನೊಂದ್ಸಲ ಲೈಟಿಂಗ್ ಸಮಸ್ಯೆ, ಹಾಗೆ ಹೀಗೆ ಅಂತ 6 ಸಲ ರೀಟೇಕ್ ಮಾಡಿಸಿದ್ರು ಎಂದು ತಮ್ಮ ಲಿಪ್ ಲಾಕ್ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ. ಪೂಜಾ ಗಾಂಧಿಗೆ 6 ಸಲ ಮುದ್ದಾಗಿ ಕಿಸ್ ಮಾಡಿದ್ದೀನಿ ಎಂದು ಹೇಳಿಕೊಂಡ ತನಿಷಾ, ಕಿಸ್ ಮಾಡುವಾಗ ಆಕೆ ಪುಟ್ಟ ಮಗುವಿನಂತೆ ಅನಿಸಿದ್ರು ಎಂದಿದ್ದಾರೆ. ಅವರು ಹೆದರುಕೊಂಡಿದ್ರು, ಸ್ಮೂತ್ ಆಗಿದ್ರು, ಕಿಸ್ ಮಾಡೋದು ಸಮಸ್ಯೆ ಅಂತ ಏನೂ ಅನ್ನಿಸ್ಲಿಲ್ಲ, ಕಿಸ್ ಮಾಡೋದಕ್ಕೂ ನನಗೆ ಏನೂ ಅನ್ನಿಸ್ಲಿಲ್ಲ ಎಂದು ಬೋಲ್ಡ್ ಸೀನ್ ಬಗ್ಗೆ ಬೋಲ್ಡ್ ಆಗಿಯೇ ಉತ್ತರಿಸಿದ್ದಾರೆ ತನಿಷಾ. ಇದೆಲ್ಲ ಆಗಿ ಮನೆಗೆ ಬಂದು ಅಮ್ಮನ ಬಳಿ, ಅಮ್ಮ ಈ ಥರ ಒಂದು ಸೀನ್ ಇತ್ತು, ಪೂಜಾ ಅವರಿಗೆ ಕಿಸ್ ಮಾಡಬೇಕಿತ್ತು, ಕಿಸ್ ಕೊಟ್ಟು ಬಂದೆ ಅಷ್ಟೇ ಆಗಿದ್ದು ಅಂದಿದ್ರಂತೆ. ಎಲ್ಲಿಗೆ ಕೊಟ್ಟಿದ್ದು ಸೀನ್ ಎಂದು ಅನ್ನೋದನ್ನ ಹೇಳಿಲ್ವಂತೆ. ಅಮ್ಮ ಇಲ್ಲಿಯವರೆಗೆ ಆ ಸೀನ್ ಮಾಡಿದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಿಗ್ ಬಾಸ್ಗೆ ಹೋದ್ಮೇಲೆ ಈ ವಿಡಿಯೋಗಳೆಲ್ಲ ಟ್ರೋಲ್ ಆದ್ಮೇಲೆ ನೋಡಿರಲೂಬಹುದು ಎಂದಿದ್ದಾರೆ ತನಿಷಾ ಕುಪ್ಪಂಡ.